ಯಾರ ಬಗ್ಗೆಯಾಗಲಿ ಮಾತನಾಡುವಾಗ ಏಕವಚನದಲ್ಲಿ ಮಾತನಾಡಬಾರದು. ಮಾಜಿ ಸಚಿವ ಸಾರಾ ಮಹೇಶ್ ಮೈಸೂರಿನಲ್ಲಿ ಹೇಳಿಕೆ. ಇಡೀ ರಾಜ್ಯದ ಇತಿಹಾಸದಲ್ಲಿ ಬಹಳಷ್ಟು ರಾಜಕಾರಣಿಗಳು ಒತ್ತುವರಿ ಮಾಡಿರುವಂತಹ ಪ್ರಕರಣಗಳು ಆಗಾಗ ಬೆಳಕಿಗೆ ಬರ್ತಾ ಇರುತ್ತವೆ. ಯಾವುದಾದರೂ ಒಂದು ಪ್ರಕರಣವನ್ನ ಎಸ್ಐಟಿಗೆ ಕೊಟ್ಟಿರಲಿಲ್ಲ. ಆದರೆ ಎಚ್.ಡಿ. ಕುಮಾರಸ್ವಾಮಿಯವರಿಗೆ ಸಂಬಂಧಪಟ್ಟಂತೆ ಮಾತ್ರ ಎಸ್ಐಟಿಗೆ ಒಪ್ಪಿಸಿದ್ದಾರೆ ಅಂತ ಹೇಳಿದ್ರು. ಇದು ದ್ವೇಷದ ರಾಜಕಾರಣವಾಗಿದ್ದು ಹಲವಾರು ರಾಜಕಾರಣಿಗಳ ಮೇಲೆ ಬಹಳಷ್ಟು ಆರೋಪಗಳು ಇವೆ. ಆದರೆ ಕುಮಾರಸ್ವಾಮಿ ಅವರ ಮೇಲೆ ಮಾತ್ರ ಹೇಗೆ ಕ್ರಮಕ್ಕೆ ಮುಂದಾಗಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಸೋಲಿನ ಬಗ್ಗೆ ಮಾತನಾಡ್ತಾ ಇದ್ದು, ನಿಖಿಲ್ ಮಂಡ್ಯದಲ್ಲಿ 5.5 ಲಕ್ಷ ಮತವನ್ನ ಪಡೆದಿದ್ದಾರೆ. ಅಷ್ಟೊಂದು ಮತವನ್ನ ಕಾಂಗ್ರೆಸ್ನ ಯಾವುದೇ ಒಬ್ಬ ನಾಯಕ ಕೂಡ ಪಡೆದಿಲ್ಲ. ಎಸ್ಐಆರ್ಗೆ ಕಾಂಗ್ರೆಸ್ ಅಪೇಕ್ಷೆ ವ್ಯಕ್ತಪಡಿಸ್ತಾ ಇರುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಂತಾಗಿದೆ. ಹಾಗಾದರೆ ಕಾಂಗ್ರೆಸ್ನವರು 2023ರ ಚುನಾವಣೆಯಲ್ಲಿ ಯಾವ ರೀತಿ ಗೆದ್ದರು ಎಂಬ ಅನುಮಾನ ಕಾಡ್ತಾ ಇದೆ. ಮತದಾರರ ಪಟ್ಟಿ ಪರಿಷ್ಕರಣೆ ಬಗ್ಗೆ ಕಾಂಗ್ರೆಸ್ನವರು ಯಾಕೆ ಆತಂಕವನ್ನ ಹೊಂದಿದ್ದಾರೆ? ಕುಮಾರಸ್ವಾಮಿ ಆದಾಯದ ಕುರಿತು ಇವರೇನು ಆಲೂಗಡ್ಡೆ ಬೆಳೆದು ಸಂಪಾದಿಸಿದ್ದಾರಂತ ಕೇಳಿದ್ದಾರೆ. ಕುಮಾರಸ್ವಾಮಿ ರಾಜಕೀಯಕ್ಕೆ ಬರುವ ಮುನ್ನ ಸಿನಿಮಾಗಳ ನಿರ್ಮಾಣ ಮಾಡಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ನಾಯಕರುಗಳೇನು ಭತ್ತ ಬೆಳೆದಿದ್ದು ಆಸ್ತಿ ಮಾಡಿದ್ದಾರಾ? ಕಾಂಗ್ರೆಸ್ನವರು ಜನರನ್ನ ತಪ್ಪು ದಾರಿಗೆ ಎಳೆಯುವಂತಹ ಕೆಲಸವನ್ನ ಬಿಡಬೇಕು. ರಾಜಕಾರಣದಲ್ಲಿ ಯಾರು ಕೂಡ ಪ್ರಾಮಾಣಿಕರಲ್ಲ. ನಾವೆಲ್ಲರೂ ಕೂಡ ಗಾಜಿನ ಮನೆಯಲ್ಲಿ ಇದ್ದೇವೆ. ಎಲ್ಲರೂ ಸತ್ಯವನ್ನು ಒಪ್ಪಿಕೊಳ್ಳಬೇಕು. ಜೆಡಿಎಸ್ಗಿಂತ ಅತಿ ಹೆಚ್ಚು ಭ್ರಷ್ಟರು ಕಾಂಗ್ರೆಸ್ನಲ್ಲಿ ಇದ್ದಾರೆ. ರಾಜ್ಯದ ಜನರಿಗೂ ಎಲ್ಲ ಗೊತ್ತಿದ್ದು ಜನರು ಮುಂದಿನ ಚುನಾವಣೆಯಲ್ಲಿ ಸೂಕ್ತ ನಿರ್ಧಾರವನ್ನು ಕೈಗೊಳ್ಳುತ್ತಿದ್ದಾರೆ. ಮಾಜಿ ಸಚಿವ ಸಾರಾ ಮಹೇಶ್ ಮೈಸೂರಿನಲ್ಲಿ ಹೇಳಿಕೆ. ಬಹಳಷ್ಟು ಮುಖಂಡರುಗಳು ಮಾತನಾಡಿದ್ದಾರೆ. ಇಲ್ಲಿ ಎರಡು ವಿಚಾರ, ಟೀಕೆ ಟಿಪ್ಪಣಿ ಮತ್ತೆ ರಾಜಕೀಯ ವ್ಯವಸ್ಥೆನಲ್ಲಿ ನಮ್ಮ ಪಕ್ಷ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಯಾರನ್ನೇ ಮಾತನಾಡಬೇಕಾದ್ರೆ ನಾವು ಸೇರಿದಾಗೆ ಅದರದೇ ಆದಂತ ಒಂದು ವ್ಯವಸ್ಥೆ ಇರ್ತದೆ. ನಮ್ಮಲ್ಲೂ ಕೂಡ ಯಾರನ್ನು ಸಿಂಗ್ಯುಲರ್ ಆಗಿ ಮಾತನಾಡಬಾರ್ದು, ಅವರು ಕೂಡ ಮಾತನಾಡಬಾರ್ದು. ಎಲ್ಲರಿಗೂ ನನ್ನನ್ನು ಸೇರಿದಾಗ ಹೇಳಿದೆ. ಈ ಸಂದರ್ಭದಲ್ಲಿ 3 ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳಿಕ್ಕೆ, ಮೊನ್ನೆ ಕಾಂಗ್ರೆಸ್ನವರು ಕುಮಾರಣ್ಣವರ ಕೇತಗಾರನಲ್ಲಿ ತೋಟದ ಬಗ್ಗೆ ಚರ್ಚೆ ಮಾಡಿದರು. ಅದು ಇವತ್ತು 40 ವರ್ಷಗಳ ಹಿಂದೆ ಅವರೊಂದು 50 ಎಕರೆನ 40 ವರ್ಷಗಳ ಹಿಂದೆ ಪರ್ಚೇಸ್ ಮಾಡಿದ್ದಾರೆ. ಅದಕ್ಕೆ ಸೇಟ್ ಹಿಡಿದಿದೆ. ಇದ್ಯಾರೋ ನಮ್ಮ ಪುಣ್ಯಾತ್ಮ 14 ಎಕರೆ ಅಂತ ಹೇಳ್ತಾರೆ. ನಾನು ನಿಮ್ಮ ಮೂಲಕ ಕಾಂಗ್ರೆಸ್ನವ್ರಿಗೆ ತಿಳಿಸೋದು, ಇಡೀ ಈ ರಾಜ್ಯದ ಇತಿಹಾಸದಲ್ಲಿ ಬಹಳಷ್ಟು ರಾಜಕಾರಣಿಗಳು ಒತ್ತುವರಿಯನ್ನ ಮಾಡಿರ್ತಕ್ಕಂಥ ಘಟನೆಗಳು ಆಗಾಗ ಚರ್ಚೆಗೆ ಬರ್ತಾ ಇರ್ತವೆ. ಒಂದೇ ಒಂದು ಪ್ರಕರಣ ಎಸ್ಐಟಿಗೆ ಕೊಟ್ಟಿರ್ತಕ್ಕಂಥದ್ದನ್ನ ನೀವು ನೋಡಿದ್ದೀರಾ? 40 ವರ್ಷ ಉಳಿತಿದ್ದಂತ ಜಮೀನನ್ನ ನೀವು ಎಸ್ಐಟಿಗೆ ಕೊಟ್ರಲ್ಲ, ಇದರ ಉದ್ದೇಶ ಏನು? ಇದು ದ್ವೇಷದ ರಾಜಕಾರಣ ತಾನೆ? ನೀವು ಉದ್ದೇಶಪೂರ್ವಕವಾಗಿ ದೇವೇಗೌಡರ ಕುಟುಂಬನ, ಕುಮಾರಣ್ಣರವ್ರನ್ನ, ಅವರ ರಾಜಕೀಯ ಜೀವನಕ್ಕೆ ಕಪ್ಪು ಚುಕ್ಕಿಯನ್ನ ತರಬೇಕು ಅಂತಾನೆ ತಾನೆ ನೀವು ಎಸ್ಐಟಿಗೆ ಕೊಟ್ಟಿದ್ದು? ಕಾಂಗ್ರೆಸ್ನವ್ರೆ ಆಯ್ತು. ಎಷ್ಟು ಜನ ನಿಮ್ಮ ಲೀಡರ್ಗಳ ಮೇಲೆ ಭೂ ಒತ್ತುವರಿ ಆರೋಪ ಇದೆ, ಯಾಕೆ ಕೊಡ್ಲಿಲ್ಲ? ಎರಡನೇ ವಿಚಾರ, ಯುವ ನಾಯಕರು ಇವತ್ತು
ಸಾಹೇಬರು 94 ವರ್ಷ. ಕುಮಾರಣ್ಣವರು ರಾಷ್ಟ್ರದ ಕೆಲಸವನ್ನು ಮಾಡ್ತಾ ಇದ್ದಾರೆ, ಪಕ್ಷ ಸಂಘಟನೆಯನ್ನ ಮಾಡ್ತಾ ಇದ್ದಾರೆ. ಒಬ್ಬ ಯುವ ನಾಯಕರಾಗಿ ನಿಮ್ಮನ್ನ ಪ್ರಶ್ನೆ ಮಾಡಿದ್ಕೇನೆ ನೀವು ಇಷ್ಟೊಂದು ಬೇಸರ ಮಾಡ್ಕೊಂಡ್ರೆ ಯಾರು ಮಾತಾಡ್ಬೋದ? ಪಾಪ ನಿಮ್ಮ ಆಸೆ ಇದೆ, ರಾಜ್ಯದ ಜನ 139 ಸೀಟ್ನ ಕೊಟ್ಟಿದ್ದಾರೆ. ಅದು ನಿಮ್ಮ ಪಕ್ಷದ ವಿಚಾರ, ನಾವೇನಾದ್ರೂ ಚರ್ಚೆ ಮಾಡೋಣ. ನಿಮ್ಮವ್ರಿಗೂ ಹೇಳಿ, ಈಗ ಯಾರು ಮಾತಾಡ್ತಾ ಇದ್ದೀರಿ, ನಿಖಿಲ್ ಅವ್ರು ಮಂಡ್ಯದಲ್ಲಿ 5.5 ಲಕ್ಷ ಓಟ್ ತಗೊಂಡವ್ರಲ್ಲ, ಅಷ್ಟು ಓಟ್ ನೀವು ಯಾರು ತಗೊಂಡೇ ಇಲ್ಲ. ನೀವು ಯಾವ ಚುನಾವಣೆಯಲ್ಲೂ MLA ಇರ್ಬೋದು, ಮಂತ್ರಿ ಇರ್ಬೋದು, ಬೇರೆ ಬೇರೆ ಸ್ಥಾನಗಳನ್ನ ನೀವು ಅಲಂಕರಿಸಿರ್ಬೋದು. ಮತದಾರರ ಮಾತನ್ನ 5.5 ಲಕ್ಷನ ನೀವು ಯಾರು ತಗೊಂಡೇ ಇಲ್ಲ. ಮತ್ತೆ ಮೊನ್ನೆ ಈಗ ನಮ್ಗೆ ಅನುಮಾನ ಕಾಡ್ತಾ ಇದೆ ನೋಡಿ, ಮತದಾರ ಪರಿಷ್ಕರಣೆ ನಡೀತಾ ಇದೆಯಲ್ಲ, ಯಾಕೆ ನಿಮ್ಗೆ ಅದ್ರ ಬಗ್ಗೆ ಆತಂಕ? ಹಾಗಿದ್ರೆ 23 ಚುನಾವಣೆಯಲ್ಲಿ ನೀವು ಇಷ್ಟು ಸ್ಥಾನನ ಗಳಿಸಿದಿರಲ್ಲ, ಈಗ ನಮ್ಗೆ ಅನುಮಾನ ಪ್ರಾರಂಭ ಆಗ್ತದೆ. ಈಗ ಕೃಷ್ಣರಾಜನಗರ ಕ್ಷೇತ್ರದಲ್ಲಿ ಉದಾಹರಣೆಗೆ 18,800ಕ್ಕೂ ಹೆಚ್ಚು ಮತದಾರರ ವಿಳಾಸಗಳು ಸಿಗ್ತಾ ಇಲ್ಲ. ಈಗ ನೀವೇ ಹೇಳಿದಿರಿ NRL ಲಿಸ್ಟ್ ಆಗಿದೆ, ಚಾಮರಾಜದಲ್ಲಿ ಲಿಸ್ಟ್ ಸಿಗ್ತಿಲ್ಲ, KRL ಲಿಸ್ಟ್ ಸಿಗ್ತಿಲ್ಲ ಅಂತೇನೋ ನೆನ್ನೆ ಹೇಳಿದ್ರು. ಹಾಗಿದ್ರೆ 2023ರಲ್ಲಿ ಪಾರದರ್ಶಕ ಚುನಾವಣೆ ನಡೀಲಿಲ್ವಾ? ನಿಮ್ಗೆ ಅನುಮಾನ ಇದೆಯಾ? ಆಯ್ತು, ಮತದಾರರ ಪರಿಷ್ಕರಣೆಯನ್ನ ಮಾಡ್ತಾ ಇರೋರು ಯಾರು? ರಾಜ್ಯ ಸರ್ಕಾರ ಅಧಿಕಾರಿಗಳು. ಈಗ BLOಗಳು ಯಾರು, ನೋಡಲ್ ಆಫೀಸರ್ಸ್ ಯಾರು, ತಹಸೀಲ್ದಾರ್ ಯಾರು, AC ಅವ್ರು ಯಾರು? ನಿಮ್ ಸರ್ಕಾರದವ್ರ, ಈಗ ನೀವಿರುವಂತ ಸರ್ಕಾರದ ನೌಕರರು. ನಿಮ್ಗೆ ಅವ್ರ ಮೇಲೆ ನಂಬಿಕೆ ಇಲ್ವಾ? ಈಗ ನಮಗೆ ಅನುಮಾನ ಕಾಡ್ತಾ ಇದೆ, ನೀವೇನ್ ಮಾಡಿದ್ರಪ್ಪ ಅಂತ. ಯಾರು ಎರಡು ಕಡೆ ಇದ್ದಾರೆ, ಯಾರು ಸತ್ತಿದ್ದಾರೆ, ಯಾರು ಮದುವೆಯಾಗಿ ಹೋಗಿದ್ದಾರೆ ಅಂತದನ್ನ ನೋಡಿ ಮತದಾರ ಪರಿಷ್ಕರಣೆಯನ್ನು ಮಾಡಬೇಕು ಅಂತ ತೀರ್ಮಾನವನ್ನ ಮಾಡಿದ್ರೆ ನೀವ್ಯಾಕೆ ಗಾಬರಿ ಆಯ್ತ್ರಿ? ನಿಜವಾಗಿ ವೋಟರ್ಸ್ ಇದ್ರೆ ಪಟ್ಟಿ ಅನೌನ್ಸ್ ಆದ್ಮೇಲೆ ಯಾರಾದ್ರೂ ಕೈ ತಪ್ಪೋಗಿದ್ರೆ ಅದನ್ನ ಸೇರ್ಸೋಕೆ ಕೂಡ ಅವಕಾಶ ಇದೆಯಲ್ಲ. ಈಗ ನಮ್ಗೆ ಇದೆಲ್ಲಿಂದ ಬಂದ್ರು 18,800 ಜನ ಅಂತ ಹೇಳಿ, ಎಲ್ಲಿಗೆ ಹೋದ್ರು, ಅವರೆಲ್ಲ ಎಲ್ಲಿಯವರು ಅಂತ ಈಗ ನಮ್ಗೆ ಅನುಮಾನ, ಇವರು ಆತಂಕ ಪಡಿಸಿದ್ರು. ಕೊನೆಯದಾಗಿ ಕುಮಾರಣ್ಣವ್ರನ್ನ ಮಾತನಾಡುವಂತ ಸಂದರ್ಭದಲ್ಲಿ ಅವರ ಅಸೆಟ್ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇವರೇನು ಆಲಿಗಡ್ಡೆ ಬೆಳೆದಿದ್ರ ಅಂತ ಈ ಕಾಂಗ್ರೆಸ್ನವ್ರು ಕೇಳದ್ ನಾನು.
ಶಿವಾನಂದ್ರವರು ಫಿಲಂ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ರು, ಫಿಲಂ ತೆಗಿತಿದ್ರು, ನಿರ್ಮಾಪಕರಾಗಿದ್ರು. ಮಗ ಆಕ್ಟರ್ ಆಗಿ ಅನೇಕ ಸಿನಿಮಾಗಳನ್ನ ಮಾಡಿದ್ದಾರೆ, ವ್ಯವಸಾಯನೂ ಕೂಡ ಮಾಡಿದ್ದಾರೆ. ನಿಮ್ಮಲ್ಲೆಲ್ಲ ಈಗ ರಾಜಕಾರಣಿಗಳಿದಾರಲ್ಲ, ಸಮಾಜವಾದಿ ನಾಯಕರು, ಹೀಗೆ ಬಹಳಷ್ಟು ರಾಜಕಾರಣಿಗಳಿದಾರಲ್ಲ, ಅವರೆಲ್ಲ ಏನ್ ಭತ್ತ ಬೆಳ್ತಿದ್ರ, ರಾಗಿ ಬೆಳ್ತಿದ್ರ? ಕಡಲೆಕಾಯಿ ಬೆಳ್ತಿದ್ರ ಕಾಂಗ್ರೆಸ್ನವ್ರ? ನನ್ನನ್ನು ಸೇರಿದಾಗೆ ರಾಜಕಾರಣದ ವ್ಯವಸ್ಥೆನಲ್ಲಿ ಯಾರೂ ಕೂಡ ಪ್ರಾಮಾಣಿಕರಿಲ್ಲ. ನಿಮ್ ಮನಸ್ಸಾಕ್ಷಿ ಕೇಳ್ಕೊಳ್ಳಿ, ಬೇಕಾದ್ರೆ ಕರೀರಿ.